ಸಮೇತ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಗಂಗಾರಾಮ್ ಸಾರ್ ಅವರೇ, ಹಾಗೆ ನಮ್ಮ ಅಣ್ಣನಾದಂತ ಶಾರದಾ ಸ್ಕೂಲಿನ ಮುಖ್ಯೋಪಾಧ್ಯಾಯರಾದಂತಹ ಬಿ ಎಡ್ ನಾಗಸಮ್ಮಣ್ಣ ಅವರೇ, ಹಾಗೆ ವೆಂಕಟಗಿರಿಯಪ್ಪ ಸಾರ್ ಅವರೇ, ಹಾಗೆ ಎಲ್ಲಾ ಶಿಕ್ಷಕರ ವೃಂದದವರೇ, ಮುಖ್ಯೋಪಾಧ್ಯಾಯರೇ, ಎಲ್ಲಾ CRP ಶಿಕ್ಷಕರೇ, ಹಾಗೆ ಶಿಕ್ಷಕಿಯರೇ, ಮುಖ್ಯವಾಗಿ ಮಾಧ್ಯಮ ಮಿತ್ರರೇ, ಹಾಗೆ ಸಿದ್ಧಘಟ್ಟ ಗ್ರಾಮಸ್ಥರೇ, ಪುಟಾಣಿ ಮಕ್ಕಳೇ, ಈ ದಿನ ನಮ್ಮ ಸಿದ್ಧಘಟ್ಟ ಗ್ರಾಮದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ವರ್ಷನೂ ನಮಗೆ ನಮ್ಮ ಕ್ಲಸ್ಟರ್ನ CRP ಅವರಾದಂತ ರಾಜ್ಕುಮಾರ್ ಸರ್ ಅವರು ಕೇಳ್ತಾ ಇದ್ರು, ಏನೋ ನಾವು ಆರ್ಥಿಕ ಸಹಾಯ ಮಾಡಿ ನಾವು ಒಂದು ಹೋಗಿ ಎಲ್ಲಿ ಆಯೋಜನೆ ಮಾಡಿದ್ರೆ ಅಲ್ಲಿ ಹೋಗಿ ಬರ್ತಾ ಇದ್ವಿ. ಸರ್ ಇಷ್ಟೆಲ್ಲ ನಾವು ಮಾಡ್ತೀವಿ, ನಮ್ಮ ಸಿದ್ಧಘಟ್ಟ ಗ್ರಾಮದಲ್ಲಿ ಈ ಸರಿ ಆಯೋಜನೆ ಮಾಡ್ಬೇಕು ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಹಾಗಾಗಿ ಅವರು ಸ್ವಲ್ಪ ಚಿಕ್ಕದಾಗಿದೆ ಶಾಲೆ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ನಾನು ಮಾಡಕ್ಕೆ ಧೈರ್ಯ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಶಾಲೆ ಚಿಕ್ಕದಾಗಿದೆ, ಆದ್ರೂ ಏನಾದ್ರೂ ಸ್ವಲ್ಪ ಅಡೆತಡೆ ಆಗಿದ್ರೆ ಕ್ಷಮಿಸಬೇಕು ಎಲ್ಲ ಶಿಕ್ಷಕರು. ಆದ್ರೂ ನಾವು ಸಾಧ್ಯವಾದಷ್ಟು ನಾವು ಅನುಕೂಲ ಮಾಡಿಕೊಟ್ಟಿದೀವಿ ಅಂತ ತಿಳ್ಕೊಂತೀನಿ. ಹಾಗಾಗಿ ಸಾರ್ ಅವರು ಹೇಳಿದ ತಕ್ಷಣ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮ ಕೂಡ ತುಂಬಾ ಸೊಗಸಾಗಿದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಸಹಾಯ ಕೂಡ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ನಮ್ಮ YM ರೆಡ್ಡಿ ಸರ್ ಅವರು. ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ನಮ್ಮ ಸಿದ್ಧಘಟ್ಟ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಮುಡಿನೂರು ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಲಕ್ಷ್ಮಣಣ್ಣ ಅವರು ಸಹ ಕೂಡ ನಮ್ಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಬಗ್ಗೆ ಹಾಗೆ ಶಿಕ್ಷಕರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ನಮ್ಗೆ ಇನ್ನೇನು ಹೇಳಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಏನಪ್ಪಾ ಅಂದ್ರೆ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ VIP ಅಂಡ್ ಮಾಮೂಲಿ ಎರಡು ದರ್ಶನಗಳಿರ್ತವೆ. ಆದ್ರೆ ಸ್ಕೂಲ್ಗೆ ಒಂದೇ ಬಾಗಿಲಿರ್ತವೆ. ಎಲ್ಲರೂ ಅಷ್ಟೇ ಆ ಒಂದೇ ಬಾಗಿಲಲ್ಲಿ ಹೋಗ್ಬೇಕು, ಒಂದೇ ಬಾಗಿಲಲ್ಲಿ ಹೋಗ್ಬೇಕು. ದೇವಸ್ಥಾನದಲ್ಲಿ 2 ಬಾಗಿಲಿರ್ತದೆ. ದೊಡ್ಡವರು ಬಂದ್ರೆ ಒಂದ್ ಬಾಗಿಲಲ್ಲಿ, ಚಿಕ್ಕ ಮಾಮೂಲಿ ಸಾಮಾನ್ಯ ಜನ ಹೋದ್ರೆ ಒಂದ್ ಬಾಗಿಲಲ್ಲಿ. ಆದ್ರೆ ಶಾಲೆಯಲ್ಲಿ ಒಂದೇ ಬಾಗಿಲಿರ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಅಲ್ಲೇ ಹೋಗ್ಬೇಕು, ಅಲ್ಲೇ ಬರ್ಬೇಕು. ಯಾಕಂದ್ರೆ ಅಲ್ಲಿ ಜಾತಿ ಇರೋದಿಲ್ಲ, ರಾಜಕಾರಣ ಇರೋದಿಲ್ಲ. ಯಾವುದೇ ನಿಷ್ಕಲ್ಮರವಾಗಿ ಇರುವಂತ ಸ್ಥಳ ಯಾವ್ದಾದ್ರು ಇದೆ ಅಂದ್ರೆ ಅದು ಶಾಲೆ ಮಾತ್ರ. ನಮ್ಗೆ ಸ್ಕೂಲ್ ಮಕ್ಕಳಿಗಾಗ್ಲಿ, ಪ್ರತಿಯೊಂದು ಶಾಲೆಗಾಗ್ಲಿ, ಯಾವುದೇ ಶಾಲೆಯಲ್ಲಾಗ್ಲಿ ಮಕ್ಕಳಿಗೆ ಏನಾದ್ರು ಮಾಡ್ಬೇಕಾದ್ರೆ ತುಂಬಾ ಆಸಕ್ತಿ ಇರ್ತದೆ ನಮ್ಗೆ. ಎಲ್ಲೇ ಇದ್ರು, ಏನೇ ಆದ್ರೂ, ನಾವ್ ಎಷ್ಟೇ ಕಷ್ಟಗಳಲ್ಲಿ ಇದ್ರು, ಎಷ್ಟೇ ಬ್ಯುಸಿ ಆಗಿದ್ರು, ಮಕ್ಕಳ ಹೆಸರು ಹೇಳಿದ ತಕ್ಷಣ ನಾವು ಮುಂದೆ ಇರ್ತೀವಿ. ಅದು ಇವತ್ತೇ ಅಲ್ಲ, ನಾವು ನಮ್ಮ ಉಸಿರಿರೋ ತನಕ ಅದು ನಾವು ಮಾಡ್ತಾನೆ ಇರ್ತೀವಿ. ಅದು ಯಾವ ಶಾಲೆ ಆದ್ರೂ ಆಗಿರ್ಬೋದು. ನಮ್ಮ ಪಾರ್ವತಮ್ಮ ಮೇಡಮ್ ಹೇಳಿದ್ರೆ ಆಗಾಗ್ಲೇ ನಮ್ಮ ಕ್ಲಸ್ಟರ್ ಅಲ್ಲಿ 300 ಜನ ಮಕ್ಕಳಿಗೆ ಯೂನಿಫಾರ್ಮ್ ಬೇಕು ಅಂತ. ಮೇಡಮ್ ನೀವ್ ಯಾವಾಗ ಹೇಳಿದ್ರೆ ಅವಾಗ ನಾನು ಯೂನಿಫಾರ್ಮ್ 300 ಮಕ್ಕಳಿಗೆ ನಾನು ಕೊಡ್ಸಕ್ ನಾನು ರೆಡಿ ಇರ್ತೀನಿ. ಹಾಗೆ ಯಾವ ಶಾಲೆಗಾದ್ರೂ, ನಮ್ಮ ಕ್ಲಸ್ಟರ್ ಆಗಿರ್ಬೋದು, ನಮ್ಮ ತಾಲೂಕಲ್ಲಿ ಆಗಿರ್ಬೋದು, ಎಲ್ಲೇ ಆದ್ರೂ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು. ಯಾಕಂದ್ರೆ ಇವತ್ತು ನಾವು ಏನ್ ಶಿಕ್ಷಣ ಕೊಡ್ತೀವಿ, ನಾಳೆ ದಿವಸ ಹೇಳಿದ್ದಾರೆ ಇವತ್ತು ಇಲ್ಲಿ ಇರ್ತೀರಿ, ನಾಳೆ ಎಲ್ಲೆಲ್ಲೋ ಇರ್ತೀರಿ. ಅಂದ್ರೆ ಅಧಿಕಾರದಲ್ಲಿ IAS ಆಗಿರ್ಬೋದು, IPS ಆಗಿರ್ಬೋದು, ರಾಜಕಾರಣಿ ಆಗ್ಲಾಗಿರ್ಬೋದು, ಇಲ್ಲ ಸಿನಿಮಾದ ರಂಗದಲ್ಲಿ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ರಂಗದಲ್ಲಿ ಆಗಿದ್ರು ನೀವು ಇಲ್ಲಿಂದ ಪಾಯವನ್ನು ಹಾಕೋಬೇಕು, ಇಲ್ಲಿಂದ ದಾರಿಯನ್ನು ನೋಡ್ಕೋಬೇಕು. ಅದಕ್ಕೆ ಮೂಲ ಕಾರಣವಾದಂತ ಶಿಕ್ಷಕರು ಅದಕ್ಕೆ ದಾರಿಯನ್ನ ಅವ್ರಿಗೆ ಸರಿಯಾಗಿ ಹಾಕೊಡುವಂತ ಜವಾಬ್ದಾರಿ ತಮ್ಮದಾಗಿರ್ತದೆ. ಈ ಪ್ರತಿಭಾ ಕಾರಂಜಿ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ಅಣ್ಣ ಅವರು ಎಲ್ಲ ಹೇಳಿದ್ದಾರೆ. ಆದ್ರೆ ನಿಮ್ಮಲ್ಲಿರುವಂತ ಪ್ರತಿಭೆ
ಇಲ್ಲಿಗೆ ಉಳಿಬಾರ್ದು, ಅದನ್ನ ಉನ್ನತ ಮಟ್ಟಕ್ಕೆ ಹೋಗ್ಕೋಬೇಕು. ಅದು ಓದೋದಲ್ಲಾಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ನಾಟಕ ರಂಗದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಉನ್ನತ ಮಟ್ಟಕ್ಕೆ ಏರ್ಕೋಬೇಕು. ಹಾಗೆ ಒಂದೊಂದ್ ಮೆಟ್ಟು ಹತ್ತಾ ಇರಬೇಕು. ಇವತ್ತು ಯಾರು ಸೋತಿದೀವಿ ಅಂತ ಹೇಳಿದ್ರೆ ಅವ್ರು ಸೋತಿಲ್ಲ, ಅವ್ರು ಗೆದ್ದಂಗೆ ಲೆಕ್ಕ. ಯಾವತ್ತು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೋ ಅವರು ಇಲ್ಲಿ ಗೆದ್ದಂಗೆ ಲೆಕ್ಕ. ಒಂದು ಸ್ಟೇಜ್ ಮೇಲೆ ಬಂದು ಒಂದು ಹಾಡು ಹೇಳ್ತಾ ಇದ್ರೆ, ಒಂದು ಕತೆ ಹೇಳಿದ್ರೆ, ಒಂದು ಸ್ಪೀಚ್ ಕೊಟ್ರೆ ಅದು ಅವರ ಇರುವಂತ ಪ್ರತಿಭೆ. ಅದನ್ನ ಎತ್ತಿಡಿಯುವಂತ ಮೂಲ ಕಾರಣರಾಗಿರ್ತಕ್ಕಂಥ ಶಿಕ್ಷಕರಿಗೆ ನನ್ನ ಅಭಿನಂದನೆ. ಹೀಗೆ ಎಲ್ಲೇ ಇರಿ, ಹೇಗೆ ಇರಿ, ದೇಶಕ್ಕೋಸ್ಕರ, ನಮ್ಮ ತಂದೆ ತಾಯಿಗೋಸ್ಕರ, ನಮ್ಮ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳಿಗೋಸ್ಕರ, ನಮ್ಮ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಗ್ರಾಮಕ್ಕೋಸ್ಕರ ನಾವು ಪ್ರಜೆಗಳಾದ್ಮೇಲೆ ನಾವು ಏನೋ ಒಂದು ಸಾಧನೆ ಮಾಡಬೇಕು. ಹುಡ್ತಾ ಏನೋ ಎತ್ಕೊಂಡ್ ಬರಲ್ಲ. ನಾವು ಸಾಯೋಕ್ಕೂ ಮುಂಚೆ ನಾವು ಅಣ್ಣವ್ರು ಹೇಳ್ದಂಗೆ ನಾವು ಈ ಮಧ್ಯದಲ್ಲಿ ಇರುವಂತ ಈ ಟೈಮಲ್ಲಿ ನಾವು ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು, ತಂದೆ ತಾಯಿಗೋಸ್ಕರ ಏನಾದ್ರು ಮಾಡ್ಬೇಕು, ಗುರುಗಳಿಗೆ ವಿದ್ಯೆ ಕಲಿಸಿರ್ತಕ್ಕಂಥ ಅವ್ರಿಗೆ ಹೆಸರು ತರಿಸ್ಬೇಕು. ಇಡೀ ನಾಡಿನಲ್ಲಿ ನಮ್ಮದೇ ಆದಂತ ಒಂದು ಏನಾದ್ರೂ ಒಂದು ಸಾಧನೆಯನ್ನು ನಮಗೆ ತೋರಿಸುವಂತ ಜನ ಯಾರಾದ್ರೂ ಇದ್ರೆ ಅದು ಇಂಥವ್ರು ಇರೋ ಕೆಲಸ ಮಾಡಿದ್ರು ಅಂತ ಏನಾದ್ರೂ ಒಂದು ಸಾರ್ಥಕತೆಯನ್ನು ನಾವು ಹೊಂದಿರ್ಬೇಕು. ಹಾಗೆ ಅವಾಗ್ಲೇ ನಮ್ಮ ಒಂದು ಜನ್ಮಕ್ಕೆ ಸಾರ್ಥಕ. ಇಲ್ಲ ಅಂದ್ರೆ ನಾವು ಮನುಷ್ಯರಾಗಿ ನಮ್ಮನ್ನೇನು ಹುಟ್ಟಿಸಿದಾರೆ ಅಂದ್ರೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕು, ದೇಶಕ್ಕೋಸ್ಕರ ಏನೋ ಒಂದು ಮಾಡ್ಬೇಕು ಅಂತ. ಅದಕ್ಕೆ ಏನೋ ಒಂದು ಸಾಧನೆ ಮಾಡಿ ದೇಶವನ್ನು ಉಳಿಸಿ